ಹಿಯರ್. ಸರ್, ಐ ಯು ಓಕೆ? ಯಾ ಇಲ್ಲ ಮೀರಾಜಿ, ಸರ್ ಹುಷಾರಿಲ್ಲ. ಐ ಆಮ್ ಫೈನ್ ಮೀರಾ. ಸರ್, ಇವತ್ತು ಒಂದು ಮೀಟಿಂಗ್ ಇತ್ತು, ಅವ್ರನ್ನ ಬರೋ ಕೇಳು. ನೋ ಮೀರಾಜಿ, ಸರ್ ಇವತ್ತು ಯಾವ ಮೀಟಿಂಗ್ನೂ ಅಟೆಂಡ್ ಮಾಡೋ ಹಾಗಿಲ್ಲ. ಹಿ ನೀಡ್ಸ್ ರೆಸ್ಟ್. ಯಾ ಝೇಂಡೆ, ಐ ಫೀಲ್ ದಿ ಸೇಮ್. ಸರ್, ಇವತ್ತಿರೋ ಮೀಟಿಂಗ್ಸ್ನ ನಾಳೆ ಅಥವಾ ನಾಡಿದ್ದಕ್ಕೆ ಪೋಸ್ಟ್ಪೋನ್ ಮಾಡಿಬಿಡೋಣ. ದಿನ ನ್ಯೂಸಲ್ಲಿ ನೋಡ್ತಿದ್ರೆ ಯಾಕೋ ಭಯ ಆಗುತ್ತೆ ಸರ್. ಮೀರಾ, ಭಯ ಪಡೋ ಅವಶ್ಯಕತೆ ಇಲ್ಲ. ಡಾಕ್ಟರ್ ಹತ್ರ ಹೋಗಿದ್ದೆ, ಔಷಧಿ ತೊಗೋತಾ ಇದ್ದೀನಿ, ಬಿಸಿನೀರು ಕುಡಿತಾ ಇದ್ದೀನಿ, ಕೆಮ್ಮುವಾಗ ಖರ್ಚಿಗೆ ಬಳಸ್ತಾ ಇದ್ದೀನಿ, ಆಗಾಗ ಸೋಪ್ ಹಚ್ಚಿ ಕೈ ತೊಳ್ಕೊತಾ ಇದ್ದೀನಿ, ಯಾರಿಗೂ ಕೈ ಕುಲುಕ್ತಾ ಇಲ್ಲ. ಇದೇ ಅಲ್ಲ ನಮ್ಮ ಭಾರತೀಯ ಪದ್ಧತಿ. ಎಲ್ಲ ಥರದ ಮುನ್ನೆಚ್ಚರಿಕೆ ತಗೋತಾ ಇದ್ದೀನಿ ಮೀರಾ. ಹಾಗಾಗಿ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಆದರೂ ನಿಮ್ಮನ್ನು ಹೀಗೆ ಅಲೋ ಮಾಡೋಕ್ಕಾಗಲ್ಲ ಸರ್. ಹಲೋ, ನಾನು ಝೇಂಡೆ ಮಾತಾಡ್ತಾ ಇರೋದು. ಇಲ್ಲ ಸರ್ ಬ್ಯುಸಿ ಇದ್ದಾರೆ, ಎಲ್ಲ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿ. ಝೇಂಡೆ, ಸರ್, ಯಾ ಅರೆ, ಇಷ್ಟು ಬೇಗ ಹೇಳಾಗೋಯ್ತಲ್ಲ. ಆರ್ಯ ಸರ್ ಬೈಕೊಂಡ್ರು ಪರವಾಗಿಲ್ಲ, ನಾನು ಫೋನ್ ಮಾಡಿ ಮಾತಾಡ್ತೀನಿ. ಹಲೋ ಸರ್, ಈಗ ಹೇಗಿದ್ದೀರಾ? ನಾನು ಝೇಂಡೆ. ಹಲೋ ಝೇಂಡೆ ಸರ್, ಆರ್ಯ ಸರ್ ಇಲ್ವಾ? ಇದ್ದಾರೆ, ಅವರೀಗ ಮಾತಾಡೋಕ್ಕಾಗೋದಿಲ್ಲ. ಕೆಮ್ಮು ನೆಗಡಿಯಾಗಿ ಗಂಟಲು ನೋವಾಗಿದೆ. ಏನಾದರೂ ಹೇಳಬೇಕಾಗಿತ್ತಾ? ಆರ್ಯ ಸರ್ ಈಗ ಹೇಗಿದೆ ಅಂತ ಕೇಳಕ್ಕೆ ಫೋನ್ ಮಾಡಿದೆ. ಡಾಕ್ಟ್ರನ್ನ ಕರೆಸಿಲ್ವಾ ಸರ್? ಅವ್ರು ಟ್ಯಾಬ್ಲೆಟ್ ತಗೊಂಡಿಲ್ವಾ? ಅದನ್ನು ನೋಡ್ಕೊಳ್ಳೋಕ್ಕೆ ಜನ ಇದ್ದಾರೆ, ನೀವೇನು ತಲೆ ಕೆಡಿಸ್ಕೋಬೇಡಿ. ಆಮೇಲೆ ಮಾಡ್ತೀನಿ. ಯಾರ್ದು ಫೋನು? ಯಾರೋ ಬಿಡು. ಅನು ತಾನೆ? ಅನು ಆಗಿದ್ರೆ ಕೊಡ್ತಿರ್ಲಿಲ್ವಾ? ಇಲ್ಲ, ಕೊಡ್ತಿರ್ಲಿಲ್ಲ, ಅದಕ್ಕೆ ಕೇಳಿದೆ. ಆಫೀಸ್ ಅವರ್ಸು ಕ್ಲೋಸ್ ಆದಮೇಲೆ ಹೇಗೆ ಸಿಗ್ತಾರೆ? ಕ್ಲೋಸ್ ಆಗಿದೆ. ಹಾಂ, ನನ್ನ ಕಣ್ ತಪ್ಪಿ ಪ್ರೊಸೀಡ್ ಆಗೋಕ್ಕೆ ಸಾಧ್ಯನೇ ಇಲ್ಲ ರೀ. ಸರಿ, ಅನು, ನೀನೇನಿಲ್ಲಿ ಇಷ್ಟೊತ್ತಲ್ಲಿ?
ಅಯ್ಯೋ ಎಷ್ಟೊಂದು ಕೆಮ್ತಿದ್ದೀರಾ, ವಾಯ್ಸ್ ನೋಡಿ ಹೇಗಾಗಿದೆ. ನೀನು ಇದನ್ನ ಯಾಕೆ ತೊಗೊಂಬಂದೆ? ನಿನ್ನ ಪರೀಕ್ಷೆ ಸಮಯದಲ್ಲಿ ನೀನು ಇಲ್ಲಿಗೆ ಯಾಕೆ ಬಂದೆ? ಯಾರಿಗೂ ಹೇಳ್ದೆ ಕೇಳದೆ ಬಂದಿದೆಯಲ್ಲ? ಸರ್, ನೆಗಡಿ ಕೆಮ್ಮು ಹೇಳಿ ಕೇಳಿ ಬರುತ್ತಾ? ನೀವೆಷ್ಟೇ ಮಾತ್ರೆ ತಗೊಂಡ್ರು ಕಮ್ಮಿ ಆಗ್ತಿಲ್ಲ ಅಂತ ಜೇಂಡೆ ಸರ್ ನಂಗೆ ಹೇಳಿದ್ರು. ಜೇಂಡೆ, ಅಂದರೆ ಸರ್, ಜೇಂಡೆ ಸರ್ ನನ್ನ ಬರಕ್ಕೆ ಹೇಳಿಲ್ಲ, ನಾನೇ ಬಂದಿದ್ದು. ನಿಮಗೆ ಜ್ವರ ಏನೂ ಇಲ್ಲ ಅಲ್ವಾ? ಅನೋ, ಇಲ್ಲಿವರೆಗೂ ಇರಲಿಲ್ಲ, ಇನ್ಮೇಲೆ ಬರ್ಬೋದು. ಜೇಂಡೆ, ಸರ್ ನಿಮಗೂ ಟೀ ತರಲಾ? ಬೇಡ. ಏನು ಮನೆಯಿಂದ ತಂದ್ರ ಹೇಗೆ? ಇಲ್ಲ ಸರ್, ನಾನೇ ಇಲ್ಲಿ ಬಂದು ಮಾಡಿದ್ದು. ಇದನ್ನ ಕೊಡೋಕೆ ಇಲ್ಲಿವರೆಗೂ ಬಂದ್ಯಾ? FM ಇಲ್ವಾ ಇಲ್ಲಿ? ಸರ್, ನೀವು ಒಂದ್ಸತಿ ಟೀ ಕುಡ್ದು ನೋಡಿ, ಇನ್ನು ಅರ್ಧ ಗಂಟೆಯಲ್ಲಿ ನಿಮ್ಮ ಕೆಮ್ಮು ನೆಗಡಿ ಎಲ್ಲ ಮಾಯ ಆಗುತ್ತೆ. ಹೌದಾ? ವಾವ್, ನೈಸ್. ಸರ್ ತಗೊಳ್ಳಿ ಸರ್. ಅದನ್ನು ಇಲ್ಲಿಟ್ಟು ಮೊದಲು ಹೊರಡು ಇಲ್ಲಿಂದ. ಪರೀಕ್ಷೆ ಸಮಯದಲ್ಲಿ ಸಮಯನ ವ್ಯರ್ಥ ಮಾಡ್ಕೋಬೇಡ. ಸರ್, ನಾನೇನು ಸಮಯ ವ್ಯರ್ಥ ಮಾಡ್ತಿಲ್ಲ. ನಾನು ಬರುವಾಗ ಅಮ್ಮಂಗೆ ಹೇಳಿಬಿಟ್ಟೆ ಬಂದೆ, ಸರ್ಗೆ ಹುಷಾರಿಲ್ಲ, ನೋಡ್ಕೊಂಬರಕ್ಕೆ ಹೋಗ್ತಿದ್ದೀನಿ ಅಂತ. ಅಮ್ಮ ಸ್ಪೆಷಲ್ ಟೀ ಮಾಡೋದನ್ನು ಹೇಳಿ ಕಳಿಸಿದ್ರು. ನೀನು ಅನ್ಕೊಂಡಿರೋ ಥರ ನನಗೇನು ಆಗಿಲ್ಲ. ನಾನು ಡಾಕ್ಟರ್ ಹತ್ರ ಹೋಗಿದ್ದೆ, ಔಷಧಿ ತೊಗೊಳ್ತಾ ಇದ್ದೀನಿ, ಸರಿಗೆ ಹೋಗ್ತೀನಿ. ಅಯ್ಯೋ ಸರ್, ಅದು ಹಾಗಲ್ಲ. ನೆಗಡಿ ಕೆಮ್ಮನ್ನ ಮೊಳಕೆಲೆ ಕಿತ್ತಾಕ್ಬಿಡ್ಬೇಕು. ಎಕ್ಸಾಕ್ಟ್ಲಿ, ಮೊಳಕೆಲೆ ಕಿತ್ತು ಬಿಸಾಕಬೇಕಾಗಿತ್ತು, ಈಗ ಲೇಟ್ ಆಗೋಯ್ತು. ಸರ್, ಈಗಲೂ ಏನು ಕಾಲ ಮಿಂಚಿಲ್ಲ, ನೀವು ತಗೊಳ್ಳಿ, ಕುಡೀರಿ. ಸರ್, ಬಿಸಿ ಇದೆ. ಸರ್, ಈಗ ಎದೆ ಎಲ್ಲ ಹಗುರ ಆಗಿರೋ ಫೀಲಿಂಗ್ ಆಗ್ತಿರುತ್ತೆ ಅಲ್ವಾ ಸರ್? ಗಂಟ್ಲಿಗೆ ಹಿತವಾಗಿದೆ. ಜೊತೆ ಜೊತೆ